ನಮಸ್ಕಾರ, ನೀವು ನೋಡ್ತಿದ್ದೀರಾ ರಾಜ್ ನ್ಯೂಸ್. ನಾನು ಸುಕನ್ಯಾ ಪರಮೇಶ್. ನೋಡಿ, ಸರ್ಕಾರದ ವಿರುದ್ಧ ಒಂದ್ ರೀತಿಯಲ್ಲಿ ಸಿಟ್ಟನ್ನ ಹೊರಗಡೆ ಹಾಕಿ ಜೊತೆಯಲ್ಲಿ ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನ ನಡೆಸಿ ಸಭಾತ್ಯಾಗವನ್ನ ಮಾಡೋದು ಹೊಸದೇನಲ್ಲ. ಆದ್ರೆ ಈ ಬಾರಿ ಒಂದು ಅಚ್ಚರಿಯ ಸಂಗತಿ ನಡೆದಿದೆ. ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ಸಚಿವರ ನಡೆ ವಿರುದ್ಧ ವಿಧಾನಸಭೆ ಸಭಾಪತಿ ಬೇಸರವನ್ನ ಹೊರಹಾಕ್ತಿದ್ದಾರೆ. ಶಾಸಕರ ಪ್ರಶ್ನೆಗಳಿಗೆ ಉತ್ತರಿಸಲು ಮಂತ್ರಿಗಳು ಗೈರಾಗಿದ್ರು. 4-5 ಬಾರಿ ಸಚಿವರಿಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಕಿಮ್ಮತ್ತಿಲ್ಲ ಮಾತಿಗೆ. ಸಚಿವರು ಗೈರು ಹಾಜರಿ ಬಗ್ಗೆ ಸಿಟ್ಟಿಗೆದ್ದ ಸ್ಪೀಕರ್ ಖಾದರ್. ನಾನು ಸದನವನ್ನ ನಡೆಸೋದಿಲ್ಲ ಅಂತ ಸ್ಪೀಕರ್ ಸಭಾತ್ಯಾಗವನ್ನ ಮಾಡಿದ್ದಾರೆ. ಸಚಿವರುಗಳ ಕಾರ್ಯವೈಖರಿ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ತೀವ್ರವಾದಂತಹ ಕಳವಳವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಶಾಸಕರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡದೆ ಇದೀಗ ಸಭಾತ್ಯಾಗವನ್ನ ಮಾಡಿರುವಂತದ್ದು. ಅದು ಶಾಸಕರಿಗೆ ಬೇಕಾಗಿ ನಡೆಸುವಂತ ಅಧಿವೇಶನ. ಯಾಕೆ ಮಂತ್ರಿಗೆ ಯಾವಾಗ ಬೇಕು ಚರ್ಚೆ ಮಾಡ್ತಾರೆ. 3 ತಿಂಗಳಿಗೊಮ್ಮೆ ಶಾಸಕರು ಸೇರ್ಬೇಕು, ಅವರಿರುವ ಸಮಸ್ಯೆಯನ್ನು, ಅವರ ಊರಿನ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು. ಅದಕ್ಕಾಗಿ ಎಲ್ಲಾ ಪಕ್ಷದವರು ಕೂಡ, ಎಲ್ಲಾ ಸದಸ್ಯರು ಕೂಡ ಪ್ರಶ್ನೆ ಕೇಳ್ತಾರೆ. ಎಲ್ಲರಿಗೂ ಕೂಡ ಸ್ಟಾರ್ ಕ್ವಶನ್ ಆಗುದಿಲ್ಲ. ದಿವಸ 15 ಮಾತ್ರ ಆಗುವಂತದ್ದು, 15 ಮಾತ್ರ ಆಗುವಂಥದ್ದು. ಉಳಿದಂತ ಪ್ರಶ್ನೆಗೆ ಆ ಸದಸ್ಯರಿಗೆ ಇವತ್ತು ಅವರು ನಿಯಮಾವಳಿ ಪ್ರಕಾರ ಕೇಳಿದಂತ ಪ್ರಶ್ನೆಗೆ ನಾವು ಇವತ್ತು ಸರ್ಕಾರ ಉತ್ತರ ಕೊಡದಿದ್ದಲ್ಲಿ ಮತ್ತೆ ನಾವು ಹೇಳ್ತೇವೆ ನೀವು ಶಾಸಕರು ಬರುವುದಿಲ್ಲ, ಯಾಕೆ ಬರಬೇಕು? ಯಾವ ರೀತಿ ಆಗ್ತದೆ? ಇವರು ಪ್ರಶ್ನೆ ಕೇಳಿದವರಿಗೆ ಉತ್ತರ ಇಲ್ಲ. ಕಾಲಿಂಗ್ ಅಟೆನ್ಷನ್ ನಲ್ಲಿ 15ಕ್ಕಿಂತ ಜಾಸ್ತಿ ತಗೊಳ್ಬೇಡಿ. ಸರಿಯಾದ ಸಮಯಕ್ಕೆ ಕೋರಂ ಮಾಡ್ಲಿಕ್ಕೆ ಮತ್ತೆ ಆ ಸಮಯದಲ್ಲಿ ಬರುವುದಿಲ್ಲ. ಅದಾದ್ರೆ ಯಾವ ರೀತಿ ಇವತ್ತು ಹೋಗುವಂತದ್ದು? ಆದ್ರೆ ಮೊನ್ನೆ ಕೂಡ ಇದನ್ನು ನಾನು ಇವತ್ತು 2 ಸಲ ಬಹಳ ಗಂಭೀರತೆಯಿಂದ ಇರಬೇಕನ್ನ ನಾನು ಕೂಡ ಇದರ ಬಗ್ಗೆ ಚರ್ಚೆ ಮಾಡಿ ಸ್ಪಷ್ಟ ಆದೇಶ ಕೂಡ ಈ ಪೀಠದಿಂದ ಸತತವಾಗಿ 3 ಬಾರಿ ಇದನ್ನು ನಾನು 4 ಬಾರಿ, ಇವತ್ತು 5ನೇ. ಬೇಡ ಅದೇ ಏನು ಸುಧಾರಣೆ ಇವತ್ತು ಕಾಣುವಂತ ಪರಿಸ್ಥಿತಿಯಲ್ಲಿ ನನಗೆ ಕಾಣುದಿಲ್ಲ. ಈ ಸಲ ಈ ರೀತಿ ಬಹುಶಃ ಇದು ಧೋರಣೆ ಆದ್ರೆ ಬಹುಶಃ ಇವತ್ತು ಎಲ್ಲಾ ಸದಸ್ಯರು ಮೆಚ್ಚುವ ರೀತಿಯಲ್ಲಿ ಇದು ಸದನವನ್ನು ಹೇಗೆ ನಡೆಸುವಂತದ್ದು? ಆದ ಕಾರಣ ಬಹುಶಃ ಹಾಗಿಲ್ಲ. ನಾನು ಕೇಳಿದೆ ಅಂತ ಹೇಳಿದ್ರೆ, ಆದ ಕಾರಣ ಇವತ್ತು ಈ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಆ ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ. ನಾನು ಎಜೆಂಟ್ ಮಾಡ್ತೀನಿ. ನಾನು ಸರ್ಕಾರಕ್ಕೆ ಯಾಕೆಂತ ಹೇಳಿದ್ರೆ ಮೋದಿ ಸರ್ಕಾರದ ವಿರುದ್ಧ ಇದೀಗ ಗರಂ ಆಗಿರುವಂತದ್ದು. ಒಂದ್ ಕಡೆನಲ್ಲಿ ಪದೇ ಪದೇ ಇದೇ ರೀತಿಯಾದಂತಹ ಘಟನೆಗಳಾಗ್ತಾ ಇದೆ. 3-4 ಬಾರಿ ಸಚಿವರು ಗೈರಾಗಿದ್ದಾರೆ. ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಸಭಾಧ್ಯಕ್ಷರು ಇದೀಗ ಸಭಾತ್ಯಾಗವನ್ನ ಮಾಡಿರುವಂತದ್ದು. ಇನ್ನು